ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸದ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸುಪುತ್ರ ಮತ್ತು ಸುಪುತ್ರಿಯವರಿಗೆ ಒಂದು ರಾಜಕಾರಣದ ತರಬೇತಿ ಜೊತೆಗೆ ಅವರ ವಾಣಿಜ್ಯ ವ್ಯವಹಾರಗಳ ಜೊತೆಗೆ ಸಹಾಯ ಸಹಕಾರ ಹೇಗೆ ಮಾಡಬೇಕು, ಅನೇಕ ಮಹಾಪುರುಷರ ಜಯಂತಿಗಳಲ್ಲಿ ಭಾಗವಹಿಸಬೇಕು, ಪ್ರತಿಯೊಬ್ಬರ ಸುಖ ದುಃಖಗಳನ್ನು ಯಾವ ರೀತಿ ಆಲಿಸಬೇಕು, ಅವರ ಅಹವಾಲುಗಳನ್ನು ಯಾವ ರೀತಿ ಸ್ವೀಕರಿಸಬೇಕು, ನಾನು ಹೇಗೆ ಮಾಡ್ತಾ ಬಂದಿದ್ದೀನಿ ಅದರ ಪ್ರೇರಣೆ ಮತ್ತು ಅವರ ಮೇಲೆ ಅವಲಂಬಿತರಾಗುವಂತೆ. ಯಾಕೆಂದರೆ ರಾಜಕಾರಣ ಒಂದು ನಿಂತು ನೀರಲ್ಲ ವೀಕ್ಷಕರೇ. ರಾಜಕಾರಣ ಇರಲಿ, ಶಾಸಕ ಇರಲಿ, ಮಂತ್ರಿ ಇರಲಿ, ರಾಜಕಾರಣ ತನ್ನಷ್ಟಕ್ಕೆ ತಾನೇ ಜನ ನಮ್ಮನ್ನು ಒಂದು ಶಾಸಕ ಮತ್ತು ಮಂತ್ರಿ ಮಾಡಬೇಕಾಗತ್ತೆ. ಶಾಸಕ ಸ್ಥಾನ ಹೋದರೂ ಸಹಿತ ಜನಸೇವೆಯೇ ನನ್ನ ಗುರಿ ಅಂತ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರುವ ಕರ್ನಾಟಕ ರಾಜ್ಯದ ಒಂದು ಮುಂದಿನ ಮುಖ್ಯಮಂತ್ರಿ ಎಂದೇ ಜನ ಎಲ್ಲರೂ ಇವತ್ತು ಬಹಳ ಪ್ರೀತಿ ಸಂತೋಷದಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಎಲ್ಲ ಕಡೆ ಕೂಗ್ತಾ ಇದ್ದಾರೆ. ಅವರು ತಮ್ಮ ಸುಪುತ್ರ ಮತ್ತು ಸುಪುತ್ರಿಯವರನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅನ್ನೋದೇ ಇವತ್ತು ಮಹತ್ವವಾದ ಟಾಪಿಕ್ ವೀಕ್ಷಕರೇ. ಯಾಕಂದರೆ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಆಮೇಲೆ ರಾಹುಲ್ ಜಾರಕಿಹೊಳಿ, ಇವರು ಸತೀಶ್ ಜಾರಕಿಹೊಳಿ ಅವರಿಗೆ ಇಬ್ಬರು ಸುಪುತ್ರ ಸುಪುತ್ರಿಯರು ವೀಕ್ಷಕರೇ. ಇಬ್ಬರನ್ನು ಅವರು ಪ್ರತಿಯೊಂದು ತಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ಜನಸೇವೆ ಆಧಾರದ ಮೇಲೆ ಪ್ರತಿಯೊಂದು ಕಾರ್ಯಕ್ರಮಗಳಂತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸೇವಾದಳ ಕಾರ್ಯಕ್ರಮದಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರ ತರಬೇತಿ ಶಿಬಿರದಲ್ಲಿ ಅವರನ್ನು ಕರ್ಕೊಂಡ್ಬಂದು ಅವರಿಗೆ ಪ್ರತಿಯೊಂದು ವಿಧಿ ವಿಧಾನಗಳನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಮುನ್ಸೂಚನೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರಾಜಕಾರಣದಲ್ಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಪ್ರೇರಣೆಯೊಂದಿಗೆ ಜನರ ಸುಖ ದುಃಖ ಕಷ್ಟಗಳಿಗೆ ಭಾಗಿಯಾಗುವಂತೆ ಒಂದು ಸಪೋರ್ಟ್ ಮುಖಾಂತರ ಒಂದು ರಾಜಕಾರಣಕ್ಕೆ ತರ್ತಾ ಇದ್ದಾರೆ. ಇದು ಒಂದು ಬಹಳ ಸಂತಸದ ವಿಷಯ. ಯಾಕೆಂದರೆ ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರೋ ಸುಖ ದುಃಖ ಆಲಿಸುವಂಥ ಶಾಸಕರು ಸಿಗ್ತಾ ಇಲ್ಲ. ಇವತ್ತು ರಾಜಕಾರಣ ಏನಾಗಿದೆ, ಇವತ್ತು ಒಂದು ಬಂಡವಾಳಶಾಹಿಗಳ ಒಂದು ಅಗರ್ಭ ಶ್ರೀಮಂತರ ಕಟ್ಟಿಟ್ಟ ಬುತ್ತಿಯಾಗಿದ್ದು, ಇವತ್ತು ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಒಂದು ಸಣ್ಣ ಉದ್ಘಾಟನೆ ಸಹಿತ ಇದ್ದರು, ಅದು ಎಂಥ ಸ್ಥಿತಿಯಲ್ಲಿ ಇದ್ದರು, ಅಲ್ಲಿ 4 ಜನ ಬಡ ಜನರು ಮಾಡ್ತಾ ಇದ್ದರೂ ಸಹಿತ ಅಲ್ಲಿ ಬಂದು ಹಾಜರಾಗಿ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ರಾಹುಲ್ ಅವರು ಬರ್ತಾ ಇದ್ದಾರೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಸುಖ ದುಃಖದ ಕಷ್ಟಗಳನ್ನು ತೋರಿಸ್ತಾ ಇದ್ದಾರೆ. ಅವರಿಗೂ ಗೊತ್ತಾಗಬೇಕು ಬಡ ಜನರ ಕಷ್ಟ ಸುಖಗಳು ಏನಿವೆ ಅನ್ನೋದು, ಅದನ್ನು ತೋರಿಸ್ತಾ ಇರೋದು ಇವತ್ತು ಒಂದು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಮಾರ್ಗದರ್ಶಿದ್ದಾರೆ. ಈಗಾಗಲೇ ಘಟಪ್ರಭಾದಲ್ಲಿ ಒಂದು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಒಂದು ಕಾರ್ಖಾನೆಯನ್ನು ತಯಾರು ಮಾಡಿದ್ದಾರೆ. ಅಲ್ಲಿ ಅನೇಕ ಜನರು ತರಬೇತಿ ಹೊಂದ್ತಾ ಇದ್ದಾರೆ. ಇದೊಂದು ಭಾರತ ದೇಶಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ಇಲ್ಲಿ ಶಿಸ್ತು ಮತ್ತು ಸಂಯಮತೆ, ಯಾವ ರೀತಿ ಒಂದು ಶಿಸ್ತಿನಿಂದ ನಾವು ಒಂದು ಜೀವನವನ್ನು ಗೆಲ್ಲಬಹುದು ವೀಕ್ಷಕರೇ. ಪ್ರತಿಯೊಬ್ಬನ ಅಹವಾಲವನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಗೆಲ್ಲಬಹುದು. ಅದಕ್ಕೆ ಒಂದು ಶಿಸ್ತನ್ನು ರೂಪಣೆ ಮಾಡಿಕೊಂಡ್ರೆ ಪ್ರತಿ ಬ್ಲಾಕ್ ಮತ್ತು ಬೂತ್ ಮಟ್ಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದಕ್ಕೆ ಕಾಂಗ್ರೆಸ್ ಭದ್ರ ಬುನಾದಿ ಏನಿತ್ತು, ಕಾಂಗ್ರೆಸ್ಸದ ಹಿರಿಯರು ಏನು ಮಾರ್ಗದರ್ಶನ ಮಾಡಿಕೊಟ್ರು, ಅದರ ಬಗ್ಗೆ ಯಾವ್ಯಾವ ವ್ಯವಸ್ಥೆಗಳನ್ನು ಹೇಳಿದರು. ಇವತ್ತು ಭಾರತ ದೇಶಕ್ಕೆ ಈ ಪರಿಸ್ಥಿತಿ ಬರಲಿಕ್ಕೆ, ನಾವು ಸುಭದ್ರವಾಗಿ ಇರಲಿಕ್ಕೆ ಕಾಂಗ್ರೆಸ್ 70 ವರ್ಷಗಳ ಇತಿಹಾಸದಲ್ಲಿ ಏನೇನು ಸಾಧನೆ ಮಾಡಿದರು, ತಮ್ಮ ದೇಹವನ್ನು ತ್ಯಾಗ ಮಾಡಿದರು, ಹಂತಕರ ಗುಂಡಿಗೆ ಬಲಿಯಾದರು, ತಮ್ಮ ಸೆಕ್ಯೂರಿಟಿ ಗಾರ್ಡ್ಗಳನ್ನೇ ಅವರನ್ನು ಪ್ರಧಾನಮಂತ್ರಿ ಅಂತ ಹುದ್ದೆಯನ್ನು ಅವರನ್ನು ನೋಡಲಾರದೆ ತಕ್ಷಣ ಅವರನ್ನು ಕೊಂದಾಕಿಬಿಟ್ರು. ಇಂಥವೆಲ್ಲವನ್ನು ಅವರು ತಮ್ಮ ರಕ್ತವನ್ನು ಇಡೀ ದೇಶಕ್ಕೆ ಇಟ್ಟಂಥ ಆ ಮಹಾನ್ ಪಿತಾಮಹರ ಸಂದೇಶಗಳನ್ನು ಇವತ್ತು ಸತೀಶ್ ಜಾರಕಿಹೊಳಿ ಘಟಪ್ರಭಾ ನಗರದಲ್ಲಿ ಅವರದೇ ಆದಂಥ ಒಂದು ರಾಷ್ಟ್ರೀಯ ಸಿದ್ಧಾಂತದೊಂದಿಗೆ ಚಾತುರ್ಯತೆಯೊಂದಿಗೆ ಒಂದು ತನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಲಿಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ, ಇಲ್ಲಿ ತರಬೇತಿ ಹೊಂದ್ತಾ ಇದ್ದಾರೆ. ಈ ಹಿಂದೆ 30 ವರ್ಷಗಳ ಹಿಂದೆ ಯಾವ ರೀತಿ ಒಂದು ಇಡೀ ದೇಶ ಜಗತ್ತವೇ ಇಲ್ಲಿ ಕರ್ನಾಟಕವೇ ಇಲ್ಲಿ ಕಾಂಗ್ರೆಸ್ಮಯವಾಗಿತ್ತು ಘಟಪ್ರಭಾ, ಆ ರೀತಿ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಯಶಸ್ಸು ಸಾಧನೆ ಆಗಲಿ. ಅವರ ಮಕ್ಕಳು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರು ಅಲ್ಲಿ ಸರ್ವೋತ್ತಮ ಮತ್ತು ಸನತ್ ಅವರನ್ನು ತಯಾರು ಮಾಡ್ತಾ ಇದ್ದಾರೆ. ರಮೇಶ್ ಅವರು ಅಮರ್ನಾಥ್ ಅವರನ್ನು ತಯಾರು ಮಾಡ್ತಾ ಇದ್ದಾರೆ. ಈ ಎಲ್ಲ ಮುಂದಿನ ಪೀಳಿಗೆಗೆ ಈ ಮಕ್ಕಳು ರಾಜಕೀಯಕ್ಕೆ ಒಂದು ಭದ್ರ ಬುನಾದಿಯಾಗಿ ಬರಬೇಕು.
ಯಾಕೆಂದರೆ ಮುಂದಿನ ಪೀಳಿಗೆಗೆ ಯುವಕರಿಂದ ಮಾರ್ಗದರ್ಶನ ಸಿಗಬೇಕಾಗತ್ತೆ. ಯಾಕೆಂದರೆ ಇನ್ನು ತಾಂತ್ರಿಕ ಯುಗ ಪ್ರಾರಂಭವಾಗೋದು, ಇನ್ನು ಹೆಚ್ಚಿನ ಯಾವ್ಯಾವ ತಂತ್ರಜ್ಞಾನ ಇನ್ನು ಮುಂದೆ ಬರಬಹುದು. ಈ ತಂತ್ರಜ್ಞಾನಗಳಿಂದಲೇ ಇವತ್ತು ಜನರ ಅಹವಾಲ ಸ್ವೀಕರಿಸಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಈ ಯುವಕರಲ್ಲಿ ಆ ಪರಮಾತ್ಮ ಶಕ್ತಿ ನೀಡಲಿ. ಇವರೆಲ್ಲರೂ ಮುಖ್ಯವಾಹಿನಿಗೆ ಬರಲಿ, ಕರ್ನಾಟಕ ರಾಜ್ಯಾದ್ಯಂತ ಇವರ ಸಾಮ್ರಾಜ್ಯ ಬೆಳೆಯಲಿ ಅನ್ನೋದೇ ಇವತ್ತು ನಂಬರ್ 1 ಚಾನಲ್ ಬಹಳ ಹೆಮ್ಮೆಯಿಂದ ಹೇಳುತ್ತೆ. ವೀಕ್ಷಕರೇ, ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನೀವು ಯೂಟ್ಯೂಬ್ದಲ್ಲಿ ಬಂದು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡಿ ವೀಕ್ಷಕರೇ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ಗೋಸ್ಕರ ನಾವು ಅಹೋರಾತ್ರಿ ಶ್ರಮಿಸ್ತಾ ಇದ್ದೀವಿ. ಇದನ್ನು ವಿಧಿವಿಧಾನಗಳೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಡಬೇಕಾಗತ್ತೆ, ಒಳ್ಳೊಳ್ಳೆಯ ಮನರಂಜನೆ ಕೊಡಬೇಕಾಗತ್ತೆ, ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸುವಗೋಸ್ಕರ ನಾವು ಒಳ್ಳೊಳ್ಳೆಯ ಪ್ರತಿಭೆಗಳನ್ನು ಈಗಾಗಲೇ ನಮ್ಮ ಕಾರ್ಖಾನೆಯಲ್ಲಿ ತರಬೇತಿಗೊಳಿಸ್ತಾ ಇದ್ದೇವೆ. ಅದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಇದೆ. ಅದರಲ್ಲಿ ಕೆಲವರು ಪ್ರತಿಭಾವಂತರಾಗಿ ಈಗಾಗಲೇ ಮೊನ್ನೆ ನಾವು ಎಲ್ಲವನ್ನ ಒಂದು ಡೆಮಾನ್ಸ್ಟ್ರೇಷನ್ ಮುಖಾಂತರ ತೋರಿಸಿದ್ದೀವಿ. ಅವರಿಗೆ ಇನ್ನೂ ಕನ್ನಡದ ಒಂದು ಶಬ್ದಗಳು, ಕನ್ನಡದ ಒಂದು ಕ್ಯಾಮ್ರಾ ಮುಂದೆ ನಿಂತು ಮಾತಾಡುವಂಥ ಒಂದು ಶಕ್ತಿ ಬರಬೇಕಾಗತ್ತೆ ವೀಕ್ಷಕರೇ. ಯಾಕಂದರೆ ಜನರಲ್ ಕೂತ್ಕೊಂಡು ಮಾತಾಡೋದು ಬೇರೆ ಆಗುತ್ತೆ, ಕೋಟ್ಯಾಂತರ ಜನ ವೀಕ್ಷಣೆ ಮಾಡೋದೊಂದು ಬೇರೆ ಆಗುತ್ತೆ. ಆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಅದಕ್ಕೊಂದು ಧೈರ್ಯ, ಒಂದು ಗಟ್ಸ್ ಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಅವರನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಆ ತಯಾರು ಮಾಡೋಕ್ಕೋಸ್ಕರ ಈಗಾಗಲೇ ಒಬ್ಬರು ತಯಾರಾಗಿದ್ದಾರೆ. ಅವರು ಏನು ಮಾತಾಡಿದ್ದಾರೆ, ಈ ಆ್ಯಂಕರು, ಈ ನಿರೂಪಣೆಗಾರರಾಗಿ ಇನ್ನು ಒಳ್ಳೊಳ್ಳೆ ವಿಧಾನದೊಂದಿಗೆ ನಿಮ್ಮ ಮುಂದೆ ಸಮೀಪ ಬರ್ತೀವಿ ವೀಕ್ಷಕರೇ. ಅದನ್ನು ಒಂದು ಕ್ಷಣ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ ಚಾನಲ್ಗೆ ತಮಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ನಂಬರ್ 1 ನ್ಯೂಸ್ ಚಾನಲ್ನಲ್ಲಿ ನಾನು ನಿರೂಪಕಿಯಾಗಿ ಬರುತ್ತಿದ್ದೇನೆ, ವೀಕ್ಷಿಸಿ.